ಕಂದನ ಕಾಣುತ್ತ ಸೋಮದಿ ನುಡಿದಳ ಮಗನೇ ಮತಿಗೆ ನಡೆವರೆ ಸುತ್ತಿಸುತ್ತ ವಾದಿಯ ಗತಿ ನಡೆವರೆ ಜಗದೇ ಹೂವನ ಗೂಡೆ ವಿಷದ ಗಿಡದೊಳಗೆ ಹಾಗೆ ಬಿಗುವರೆದರೆ ಬದುಕುವುದಾಗಿ ಮಗನೇ ಬಬ್ರುವಾಹನ ಅಮ್ಮ ನೀನು ಮತಿವಂತ ಬುದ್ಧಿವಂತ ಎಂದು ಮಣಿಪುರದ ಉತ್ತರಾಧಿಕಾರಿಯನ್ನಾಗಿ ಮಾಡಿದವಳು ನಾನು. ಆದರೆ ನೀನು ಈ ದಿನ ಇಂತಹ ಮತಿಗೆಟ್ಟ ಕೆಲಸವನ್ನು ಮಾಡುತ್ತಿ ಅಂದುಕೊಂಡಿರಲಿಲ್ಲ ಕದ. ನಮ್ಮ ಮಣಿಪುರಕ್ಕೆ ಒಂದು ದುರಗ ಬಂತ ಕದ. ಏನು ಮಾಡಿದೆ ಅದನ್ನು ಕಟ್ಟಿ ಹಾಕಿದೆ. ಅದರ ಬೆಂಗಾವಲಿಗೆ ಬಂದವರು ಯಾರೆಂದು ನಿನಗೆ ತಿಳಿದಿದೆ? ಅವರು ಬೇರೆ ಯಾರು ಅಲ್ಲ, ನಿನ್ನ ಜನಕ ಮಗನೇ. ಇಷ್ಟರವರೆಗೆ ತಪ್ಪಿನ ಕೆಲಸವನ್ನು ಮಾಡಿದವನು ನಾನಲ್ಲ. ಈಗ ನನ್ನಿಂದ ತಪ್ಪು ನಡೆದು ಹೋಯ್ತಲ್ಲ. ಸುರಗದ ರಕ್ಷಣೆಗಾಗಿ ಬಂದಂತಹ ಪಾತ ಮಹಾಶಯರು ನನ್ನ ತಂದೆಯವರನ್ನು ಹಾಗೆ ಆಡಿದೆ ಅಲ್ಲ. ಇಂಥವನೇ ನಿನ್ನ ತಂದೆ ಅನ್ನುವ ಹಾಗೆ ಹೇಳುವಂತಹ ಅಧಿಕಾರ ತಾಯಿಗಲ್ಲದೆ ಇನ್ನೊಬ್ಬರಿಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಈ ಹಿಂದೆ ಅದೆಷ್ಟೋ ಸಲ ಕೇಳಿದೆ ನನ್ನ ಅಪ್ಪ ಯಾರು ಅನ್ನುವ ಹಾಗೆ. ನಾ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟವನಲ್ಲ, ಅಪ್ಪ ಅನ್ನುವ ಹಾಗೆ ಹೇಳಿದೆ ಅಲ್ಲ. ತಪ್ಪಿನ ಕೆಲಸವನ್ನು ಮಾಡಿದೆ. ಈಗ ಮುಂದೆ ನಾನು ಏನ್ ಮಾಡ್ಬೇಕಮ್ಮ? ತಪ್ಪು ಎಲ್ಲರಿಂದಲೂ ಆಗುತ್ತದೆ, ನಿನ್ನಿಂದಲೂ ಆಗಿದೆ. ಆದರೆ ನೀನು ಈ ದಿನ ಮಾಡಿದ ತಪ್ಪಿಗೆ ಪರಿಮಾರ್ಜನೆ ಹೇಗೆ ಗೊತ್ತೇ? ನೀನು ಕಟ್ಟಿದಂತಹ ಒಂದು ತುರಗದ ಜೊತೆ 100,000 ತುರಗಗಳನ್ನು ಒಯ್ದು ಹಾಗೆ ಕಪ್ಪ ಕಾಣಿಕೆಗಳನ್ನಿದ್ದು ಅವರಲ್ಲಿ ನನ್ನ ಪರಿಚಯವನ್ನು ತಿಳಿದು ಅವರನ್ನು ಗೌರವದಿಂದ ಕರೆದುತ್ತಾ ಮಗನೇ. ಆಗಲಿ, ಹೋಗಿ ಬಾ. ಆದಿದೇವ ಸಕಲ